ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಹೇಳಲಿರುವುದು ಇಬ್ಬರು ಪ್ರೇಮಿಗಳ ಹೃದಯ ಸ್ಪರ್ಶಿಸುವ ಪಯಣದ ಕತೆ. ಒಬ್ಬರಿಗೊಬ್ಬರು ಪರಿಚಯವಿಲ್ಲದ ರಮ್ಯಾ ಮತ್ತು ರಾಕೇಶ್ ಒಂದು ದಿನ ರೈಲು ನಿಲ್ದಾಣದಲ್ಲಿ ಭೇಟಿಯಾಗುತ್ತಾರೆ. ಇಬ್ಬರು ದೆಹಲಿಗೆ ಹೊರಟಿದ್ದರು. ಹಾಗೆ ಇಬ್ಬರ ಬೋಗಿ ಒಂದೇ ಆಗಿದ್ದರಿಂದ ಅವರ ಭೇಟಿಗೆ ಅದು ಕಾರಣವಾಯಿತು. ರಾಕೇಶ್ ಮೊದಲಿಗೆ ಬಂದು ಆಸನದಲ್ಲಿ ಕುಳಿತಿದ್ದ. ಟ್ರೈನ್ ಹೊರಡುವ ಸಮಯದಲ್ಲಿ ರಮ್ಯಾ ಬಂದು ಹತ್ತುವಾಗ ಅವಳಿಗೆ ಸಹಾಯ ಮಾಡಿದ ರಾಕೇಶ್. ಆ ಕ್ಷಣದಲ್ಲೇ ಇಬ್ಬರ ಕಣ್ಣಿನ ನೋಟ ಒಂದಾಗಿತ್ತು. ರಮ್ಯಾ ಧನ್ಯವಾದ ಹೇಳಿ ತನ್ನ ಆಸನದಲ್ಲಿ ಕುಳಿತಳು. ಆದರೆ ಅವಳ ಪಕ್ಕದಲ್ಲೇ ರಾಕೇಶ್ನ ಆಸನವಿತ್ತು. ಇಬ್ಬರೂ ಮುಖಾಮುಖಿಯಾಗಿ ಕುಳಿತು ಮಾತು ಪ್ರಾರಂಭಿಸಿದರು. ನಿಧಾನವಾಗಿ ನಗುಗಳು ಮತ್ತು ನೋಟಗಳು ಬೆರೆತು ಹೋದವು. ರೈಲು ಚಲಿಸುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಇಬ್ಬರೂ ಬಾಗಿಲ ಬಳಿ ನಿಂತು ಸವಿಯುತ್ತಿದ್ದರು. ಗಾಳಿ ಬೀಸುತ್ತಿದ್ದಂತೆ ಮನಸ್ಸಿನೊಳಗೆ ಹೊಸ ಭಾವನೆಗಳು ಮೂಡುತ್ತಿದ್ದವು. ಇಬ್ಬರ ಸ್ನೇಹ ಬಲವಾಗುತ್ತಾ ಹೋಯಿತು ಮತ್ತು ಅವರು ತಮ್ಮ ತಮ್ಮ ಕನಸುಗಳು, ನೋವುಗಳು ಹಾಗೂ ಸಂತೋಷಗಳನ್ನು ಹಂಚಿಕೊಳ್ಳುತ್ತಿದ್ದರು. ಸಮಯ ಕಳೆಯುತ್ತಾ ಇಬ್ಬರೂ ತಮ್ಮ ತಾಣ ತಲುಪುವ ಸಮಯ ಬಂದಿತು. ಆದರೆ ಮನಸ್ಸು ಬೇರೆಯೇ ಹೇಳುತ್ತಿತ್ತು, ಇದು ಮುಗಿಯಬಾರದು ಎಂದು. ರಾಕೇಶ್ ಕೇಳಿದ, ಇಂದು ದಿನವನ್ನೆಲ್ಲ ಜೊತೆಯಾಗಿ ಕಳೆಯೋಣವೇ? ರಮ್ಯಾ ನಗುತ್ತಾ ಸರಿ ಬನ್ನಿ ಎಂದಳು. ಅವರು ರಮ್ಯಾಳ ಕೆಲಸದ ಸ್ಥಳಕ್ಕೆ ಹೋಗಿ ಅವಳ ಸಹೋದ್ಯೋಗಿಗಳನ್ನು ಭೇಟಿಯಾದರು. ಸಂಜೆ ಇಬ್ಬರೂ ಊಟಕ್ಕೆ ಹೊರಟರು ಮತ್ತು ಆ ದಿನ ಇಬ್ಬರಿಗೂ ಜೀವನದ ಅತ್ಯಂತ ಸ್ಮರಣೀಯ ದಿನವಾಯಿತು. ಸಮಯ ಕಳೆದಂತೆ ಅವರ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ಇಬ್ಬರೂ ಮನೆಯಿಂದಲೂ ಒಪ್ಪಿಗೆ ಪಡೆದು ಮದುವೆಯಾಗಲು ನಿರ್ಧರಿಸಿದರು. ಇಂದು ಅವರು ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ತಮ್ಮ ಜೀವನವನ್ನು ಮುಂದುವರಿಸುತ್ತಿದ್ದಾರೆ. ಇದೇ ರೀತಿಯ ಭಾವನಾತ್ಮಕ ಹಾಗೂ ಹೃದಯ ಸ್ಪರ್ಶಿಸುವ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.